ಹೊಲ ಗದ್ದೆ ತೋಟ ಮನೆ ರಸ್ತೆ ಎಲ್ಲೆಲ್ಲೂ ಬರೀ ನೀರು 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 ಅನ್ನೋ ಹಾಗಾಗಿದೆ. ವರುಣನ ಆರ್ಭಟಕ್ಕೆ ತತ್ತರಿಸಿದೆ ಮಲೆನಾಡು. ಚಿಕ್ಕಮಗಳೂರಿನಲ್ಲಿ ನದಿಯಂತೆ ರಸ್ತೆಯಲ್ಲಿ ಹರಿತಾ ಇದೆ ನೀರು. ಕಳಸ ಕೊಪ್ಪ ತಾಲೂಕಿನಲ್ಲಿ ಜನಜೀವನ ಸಂಪೂರ್ಣವಾಗಿ ಅಸ್ತವ್ಯಸ್ತವಾಗಿದೆ. ಬಸರಿಕಟ್ಟೆ, ಡೋಬಿಹಳ್ಳಿ, ಬಿಳಾಲುಕೊಪ್ಪ, ಅಬ್ಬಿಕಲ್ಲು, ಬಾಳೆಹೊಳೆ, ಜಯಪುರದಲ್ಲಿ ಭಾರಿ ಮಳೆ ಆಗ್ತಾ ಇದೆ. ಮಳೆ 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 ಅನ್ನಂಗಾಗಿದೆ. ಚಿಕ್ಕಮಗಳೂರಿನಲ್ಲಿ ಎಲ್ಲಿ ನೋಡಿದ್ರೂ ಕೂಡ ಮಳೆಯ ಮಾಂತ್ರಕ್ಕೆ ಸಾಕಷ್ಟು ತೊಂದರೆ ಕೂಡ ನಿರ್ಮಾಣ ಆಗಿದೆ. ನೋಡಿ, ಈಗಾಗಲೇ ಗಮನಿಸ್ತಾ ಇದ್ದೀವಿ, ಎಲ್ಲಿ ನೋಡಿದ್ರೂ ನೀರು ನದಿಯಂತಾಗಿದೆ. ರಸ್ತೆಗಳೆಲ್ಲವೂ ಕೂಡ ಬರೀ ನದಿ ನೀರು ರೀತಿಯಾಗಿ ರಸ್ತೆಯಲ್ಲೆಲ್ಲವೂ ಕೂಡ ನೀರು ಹರಿತಾ ಇದೆ. ಕಳಸ ಆಗಿರ್ಬೋದು, ಕೊಪ್ಪ ಆಗಿರ್ಬೋದು, ಜನಜೀವನ ಅಸ್ತವ್ಯಸ್ತವಾಗಿದೆ. ಇನ್ನು ಬಸರಿಕಟ್ಟೆ, ಡೋಬಿಹಳ್ಳಿ, ಬಿಳಾಲುಕೊಪ್ಪ, ಅಬ್ಬಿಕಲ್ಲು, ಬಾಳೆಹೊಳೆ, ಜಯಪುರದಲ್ಲೂ ಕೂಡ ಭಾರಿ ಮಳೆ ಆಗ್ತಾ ಇದೆ. ವರುಣನ ಅಬ್ಬರಕ್ಕೆ ತತ್ತರಿಸಿ ಹೋಗಿದೆ ಮಲೆನಾಡಿನ ಜನರು. ಅದೇ ರೀತಿಯಾಗಿ ಕಾಫಿನಾಡಿನಲ್ಲಿ ಮುಂದುವರಿತಾ ಇದ್ದ ಮಳೆಯ ಅಬ್ಬರ. ನಿರಂತರ ಮಳೆಯಿಂದಾಗಿ ಮಲೆನಾಡಿನಲ್ಲಿ ಸರಣಿ ಅನಾಹುತಗಳು ಕೂಡ ಸಂಭವಿಸ್ತಾ ಇದೆ. ಭದ್ರಾ ನದಿ ಪ್ರವಾಹದಿಂದ ತೋಟ ಗದ್ದೆಗಳು ಜಲಾವೃತವಾಗಿದೆ. ಮಹಾಮಳೆಗೆ ಕೊಚ್ಚಿ ಹೋಗಿದೆ ಅರ್ಧ ಎಕರೆ ಅಡಿಕೆ ತೋಟ. ಕಳಸ ತಾಲೂಕಿನ ಮಕ್ಕಿಮನೆಯ ನಾಗೇಂದ್ರ ಅನ್ನುವರಿಗೆ ಸೇರಿದ ತೋಟ ಇದು. ಮಣ್ಣು ಕುಸಿತ ಆಗಿ ಅರ್ಧ ಎಕರೆ ಅಡಿಕೆ ಗಿಡಗಳು ಮಣ್ಣು ಪಾಲಾಗಿದೆ. ವರ್ಧಮಾನಯ್ಯ ಅನ್ನುವರಿಗೆ ಸೇರಿದ 3 ಎಕರೆ ಭತ್ತದ ಗದ್ದೆ ಕೂಡ ಕಂಪ್ಲೀಟ್ ಆಗಿ ಜಲಾವೃತವಾಗಿಬಿಟ್ಟಿದೆ. ಭದ್ರಾ ನದಿ ಪ್ರವಾಹದಿಂದ ಜಲಾವೃತವಾಗಿದೆ ಈ ತೋಟ ಗದ್ದೆಗಳೆಲ್ಲವೂ ಕೂಡ. ಕಳಸ ತಾಲೂಕಿನ ಮಕ್ಕಿಮನೆ, ನಡ್ಲುಮನೆ ಗ್ರಾಮಗಳಲ್ಲಿ ಪ್ರವಾಹ ಹೆಚ್ಚಾಗ್ತಾ ಇದೆ. ಚಿಕ್ಕಮಗಳೂರು ಜಿಲ್ಲೆಯ ಕಳಸ ತಾಲೂಕಿನಲ್ಲಿ ಈ ದೃಶ್ಯವನ್ನು ಗಮನಿಸ್ತಾ ಇದ್ದೀವಿ. ಚಿಕ್ಕಮಗಳೂರಿನಲ್ಲಿ ಮನೆ ಮೇಲೇನೆ ಉರುಳಿದೆ ಬೃಹತ್ ಗಾತ್ರದ ಮರ. ಅಜ್ಜಂಪುರ ತಾಲೂಕಿನ ಗುಡ್ಡದಹಳ್ಳಿ ಗ್ರಾಮದಲ್ಲಿ ನಡೆದಿರೋ ಘಟನೆ ಇದು. ನೋಡಿ, ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ, ಒಂದು ಸೆಂಟ್ರಲ್ ಇರೋ ವಿಂಡೋದಲ್ಲಿ ಗಮನಿಸ್ತಾ ಇದ್ದೀವಿ. ಮರ ಬಿದ್ದ ರಭಸಕ್ಕೆ ಮನೆಯಿಂದ ಎದ್ದು ಓಡ್ತಾರೆ ಮನೆಯವರ ನಿದ್ದೆಯಲ್ಲಿದ್ದಾಗಲೇ ಏಕಾಏಕಿ ಮರ ಬಿದ್ದಿದೆ. ಮರ ಬಿದ್ದು ಮನೆಯ ಮೇಲ್ಛಾವಣಿ ಅಂತೂ ಸಂಪೂರ್ಣವಾಗಿ ಹಾನಿಯಾಗಿದೆ. ಗ್ರಾಮದ ರವಿ ಅನ್ನೋರಿಗೆ ಸೇರಿದಂತಹ ಮನೆ ಇದು. ಸಂಪೂರ್ಣವಾಗಿ ಮನೆ ಜಖಮಾಗಿದೆ. ನೋಡಿ, ಬೃಹತ್ ಗಾತ್ರದ ಮರ. ಇಂತಹ ದೊಡ್ಡ ಮರಗಳು ಇದ್ದಕ್ಕಿದ್ದಂಗೆ ಅಷ್ಟು ಈಸಿಯಾಗಿ ಬೀಳೋದೇ ಇಲ್ಲ. ಅದು ಏಕಾಏಕಿ ಬಿಟ್ಟು ಬಿಡದೆ ಮಳೆ ಆಗ್ತಾ ಇರೋದ್ರಿಂದ ಇಂತಹ ಅವಾಂತರ ಸೃಷ್ಟಿಯಾಗ್ತಾ ಇದೆ. ಇನ್ನು ಮಳೆಯಿಂದಾಗಿ ಮಲೆನಾಡು ಒಂದು ಕಡೆ ಅನಾಹುತ ನೋಡ್ತಾ ಇದ್ದೀವಿ, ಮತ್ತೊಂದು ಕಡೆ ಮಳೆಗೆ ಪ್ರಕೃತಿ ಸೊಬಗು ಅನಾವರಣ ಕೂಡ ಆಗ್ತಾ ಇದೆ. ನಿರಂತರ ಮಳೆಯಿಂದ ಜಲಪಾತಗಳಿಗೆ ಹೊಸತನ ತುಂಬಿದೆಯೇನೋ ಅಂತ ಅನ್ನಿಸ್ತಾ ಇದೆ. ಮಳೆಗೆ ಮೈದುಂಬಿ ಹರಿತಾ ಇದೆ ಹೆಬ್ಬೆ ಜಲಪಾತ. 150ರಿಂದ 200 ಅಡಿ ಎತ್ತರದಿಂದ ಧುಮ್ಮಿಕ್ತಾ ಇದೆ ಈ ಫಾಲ್ಸ್. ಇನ್ನು ಈ ಫಾಲ್ಸನ್ನು ನೋಡೋದಕ್ಕೆ ಜನ ಆಗಮಿಸ್ತಾ ಇದ್ದಾರೆ. ಆದರೆ ಇಲ್ಲಿ ಕಂಪ್ಲೀಟ್ ಆಗಿ ಡೇಂಜರಸ್ ಅನ್ನೋ ಸಿಚುವೇಶನ್ ಕೂಡ ಇದೆ. ಕೆಮ್ಮಣ್ಣುಗುಂಡಿ ಸಮೀಪ ಇರುವಂತಹ ಹೆಬ್ಬೆ ಜಲಪಾತ ಇದು. ಹಾಲ್ನೊರೆಯಂತೆ ಧುಮ್ಮುಕ್ಕುವ ಮನಮೋಹಕ ದೃಶ್ಯವನ್ನು ನಾವು ಗಮನಿಸ್ತಾ ಇದ್ದೀವಿ. ಸುತ್ತಲೂ ಹಚ್ಚ ಹಸಿರಿನ ಬೆಟ್ಟ ಗುಡ್ಡಗಳ ಮಧ್ಯೆ ಹಾಲ್ನೊರೆಯಂತೆ ಧುಮ್ಮುಕ್ತಾ ಇದೆ ಈ ಜಲಪಾತ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60,
ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.